ನಟಿಸೋರು ರಾಜಕೀಯಕ್ಕೆ ಬಂದು ಏನ್ ಮಾಡ್ತಾರೆ ಅಂತ ಎದುರಾಳಿ ಪಕ್ಷದವರು ದಳಪತಿ ವಿಜಯ್ಗೆ ವ್ಯಂಗ್ಯವಾಡಿದ್ರು. ಬಹುಬೇಡಿಕೆಯಲ್ಲಿ ಇರುವಾಗಲೇ ವಿಜಯ್ ಸಿನಿಮಾ ರಂಗಕ್ಕೆ ವಿದಾಯ ಹೇಳಿ ರಾಜಕೀಯದ ಪಡಸಾಲೆಯಲ್ಲಿ ಕಾಣಿಸಿಕೊಂಡಾಗ ವಿರೋಧಿಗಳು ಮಾಡಿದ ತಮಾಷೆ ಒಂದೆರಡಲ್ಲ. ಹೊಸ ಪಕ್ಷ ಕಟ್ಟಿ ಕಿಂಗ್ ಆಗ್ತೀನಿ ಅಂತ ಹೊರಟ ಈ ಸ್ಟಾರ್ ನಟನಿಗೆ ಹೆಜ್ಜೆ ಹೆಜ್ಜೆಗೂ ಸಿಕ್ಕಿದ್ದು ಅವಮಾನ, ಸಂಕಷ್ಟ ಮತ್ತು ಸವಾಲುಗಳು. ಈ ಎಲ್ಲ ಸವಾಲುಗಳನ್ನ ಮೆಟ್ಟಿ ಪಕ್ಷ ಸ್ಥಾಪಿಸಿ ಮೊದಲ ಪ್ರಯತ್ನದಲ್ಲೇ ದಳಪತಿ ಗೆಲುವಿನ ನಗೆ ಬೀರಿದ್ದಾರೆ. ಈವರೆಗೂ ಆಡಳಿತ ನಡೆಸಿರುವ ಎಲ್ಲಾ ಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಹಾಗಾದ್ರೆ ವಿಜಯ್ಗೆ ಗೆಲುವು ಸುಲಭವಾಗಿತ್ತ? ಗೆಲ್ಲೋಕೆ ವಿಜಯ್ ಮಾಡ್ಕೊಂಡಿದ್ದ ತಯಾರಿಯಾದ್ರೂ ಹೇಗಿತ್ತು? ಆಡಳಿತ ಪಕ್ಷಕ್ಕೆ ವಿಜಯ್ ಬಗ್ಗು ಬಡ್ದಿದ್ದು ಹೇಗೆ? ಈಗ ಬರ್ತಾ ಇದೆ ಒಂದು ಎಕ್ಸ್ಕ್ಲೂಸಿವ್ ಇನ್ಸೈಟ್ ಸ್ಟೋರಿ. ದಳಪತಿ ವಿಜಯ್ ಉದಯ, ಡಿಎಂಕೆ ಸೂರ್ಯ ಅಸ್ತಂಗತ, ಗಿಲ್ಲಿಯ ಮಾಸ್ಟರ್ ಸ್ಟ್ರೋಕ್, ಜನನಾಯಕನ್ಗೆ ಜನಮತ. ಎಸ್, ನಾನು ನಟನೆ ಕಣ್ರಿ. ಕೇವಲ ನಾನು ಸಿನಿಮಾದಲ್ಲಿ ಮಾತ್ರ ನಟಿಸ್ತೇನೆ, ನಿಮ್ಮ ಹಾಗೆ ನಿಜ ಜೀವನದಲ್ಲಿ ನಟಿಸಲ್ಲ. ಹಿಂಗಂತ ವಿರೋಧಿಗಳ ಕೆನ್ನೆಗೆ ಪಠಾರ್ ಅಂತ ಬಾರಿಸಿದವರು ಸ್ಟಾರ್ ನಟ ಜನನಾಯಕನ್ ದಳಪತಿ ವಿಜಯ್. ಸಿನಿಮಾ ರಂಗಕ್ಕೆ ವಿದಾಯ ಹೇಳಿ ರಾಜಕೀಯ ಕಣಕ್ಕೆ ವಿಜಯ್ ಇಳಿದಾಗ ಅವರ ವಿರೋಧಿಗಳು ಮಾಡಿದಂತಹ ವ್ಯಂಗ್ಯ ಇದೆಯಲ್ಲ, ಅದನ್ನ ವಿಜಯ್ ಸವಾಲಾಗಿ ಸ್ವೀಕರಿಸಿದ್ರು. ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿಕೊಂಡು ನಟಿಸುವವರು ರಾಜಕೀಯಕ್ಕೆ ಬಂದು ಏನು ಮಾಡ್ತಾರೆ ಎನ್ನುವ ಪ್ರಶ್ನೆಗೆ ವಿಜಯ್ ಇದೀಗ ಉತ್ತರವಾಗಿ ನಿಂತಿದ್ದಾರೆ. ವಿಜಯ್ ಅವರ ಟಿವಿಕೆ ಪಕ್ಷ ತಮಿಳುನಾಡಿನ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ವಿಜಯ್ ರಾಜಕಾರಣಕ್ಕೂ ಬರುವ ಮುನ್ನ ಇಬ್ಬರು ದಿಗ್ಗಜರು ತಮ್ಮದೇ ಆದ ರೀತಿಯಲ್ಲಿ ಪ್ರಯೋಗ ಮಾಡುವುದಕ್ಕೆ ಮುಂದಾಕಿದ್ರು. ಸೂಪರ್ ಸ್ಟಾರ್ ರಜನಿಕಾಂತ್ ರಾಜಕಾರಣಕ್ಕೆ ಬರ್ತಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇನ್ನೇನು ರಾಜಕೀಯ ಪ್ರವೇಶ ಆಗೇ ಬಿಡ್ತು ಎನ್ನುವ ಹೊತ್ತಲ್ಲಿ ಅವರು ಕಣದಿಂದ ಹಿಂದೆ ಸರಿದ್ರು. ರಾಜಕೀಯಕ್ಕೂ ನನಗೂ ಆಗಲ್ಲ ಅಂಥೇಳಿ ಸ್ಟೇಟ್ಮೆಂಟ್ ಬೇರೆ ಕೊಟ್ರು. ಅಲ್ಲಿಗೆ ಸಿನಿಮಾದವರಿಗೆ ರಾಜಕೀಯ ಸುಲಭವಲ್ಲ ಅನ್ನುವ ಸಂದೇಶವನ್ನ ರಜನಿಕಾಂತ್ ಕಳುಹಿಸಿ ಹಾಕಿತ್ತು. ಮತ್ತೋರ್ವ ಹೆಸರಾಂತ ನಟ ಕಮಲ್ ಹಾಸನ್ ಕೂಡ ಹೊಸ ಪಕ್ಷವನ್ನ ಕಟ್ಟಿಕೊಂಡು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು. ಆದರೆ ಅವರ ಪಕ್ಷ ಹೀನಾಯವಾಗಿ ಸೋತಿತ್ತು. ಈ ಎರಡೂ ಮಾದರಿಯನ್ನ ಇಟ್ಕೊಂಡು ವಿಜಯ್ಗೆ ವಿರೋಧಿಗಳು ಹೀಯಾಳಿಸಿದ್ರು. ಸಿನಿಮಾ ಒಂದಕ್ಕೆ 100 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದ ವಿಜಯ್ಗೆ ಇಂತಹದ್ದೊಂದು ರಿಸ್ಕ್ ಬೇಕಿತ್ತಾ ಅಂತ ಹಲವರು ಕೇಳಿದ್ದೂ ಇದೆ. ಜೊತೆಗೆ ತಮಿಳುನಾಡಿನಲ್ಲಿ ಈಗಾಗಲೇ ಇರುವಂತಹ ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳನ್ನೇ ಒಳಗ್ಬಿಟ್ಕೊಂಡಿಲ್ಲ, ವಿಜಯ್ ಹೊಸ ಪಕ್ಷವನ್ನ ಕಟ್ಟಿ ಏನ್ ಮಾಡಾರು ಅನ್ನುವಂತಹದ್ದನ್ನ ವ್ಯಂಗ್ಯವಾಡಿದ್ರು. ಸಿನಿಮಾದಲ್ಲಿ ದುಡಿದ ಹಣವನ್ನ ರಾಜಕೀಯದಲ್ಲಿ ವಿಜಯ್ ಕಳೆದುಕೊಳ್ತಾರೆ ಅಂತ ಭವಿಷ್ಯ ನುಡಿದವರು ಇದ್ದಾರೆ. ಆದರೆ ವಿಜಯ್ ಮಾಡಿದಂತಹ ಮೋಡಿ ಇದೆಯಲ್ಲ, ಅದು ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದೆ. ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷದ ನಾಯಕರ ನಿದ್ದೆಗೆಡಿಸಿದೆ. ವಿಜಯ್ ಕೊಟ್ಟಂತಹ ಮಾಸ್ಟರ್ ಸ್ಟ್ರೋಕ್ಗೆ ದಿಲ್ಲಿಯಲ್ಲಿರುವಂತಹ ರಾಷ್ಟ್ರೀಯ ಪಕ್ಷಗಳು ಕೂಡ ಪತರುಗುಟ್ಟಿವೆ. ದಳಪತಿಯ ಮಾಸ್ಟರ್ ಸ್ಟ್ರೋಕ್. ದಾಖಲೆಯ ಮತದಾನ ಟಿವಿಕೆಗೆ ಬಂಪರ್ ಬೆಳೆ. ಟಿವಿಕೆಗೆ ಮಹಿಳೆಯರು ಹೆಚ್ಚು ಮತವನ್ನ ಚಲಾಯಿಸಿದ್ದಾರೆ. ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯ್ಗೆ ಜೈ ಅಂದಿದ್ದಾರೆ. 18 ರಿಂದ 29 ವಯಸ್ಸಿನ 20% ಮತಗಳು ವಿಜಯ್ಗೆ ವರವಾಗಿದೆ. ನಟ ವಿಜಯ್ ಚರಿಷ್ಮಾ ಸಿನಿಮಾ ಇಮೇಜ್ ನಿಂದ ಯುವಕರನ್ನ ಸೆಳೆಯೋದಕ್ಕೆ ಸಕ್ಸಸ್ ಆಗಿದ್ದಾರೆ. ವಿಜಯ್ ವಿಜಿಲ್ಗೆ ಭರ್ಜರಿಯಾಗಿಯೇ ವಾಲಿದ್ದಾರೆ ಹೊಸ ಮತದಾರರು. ಆಡಳಿತ ವಿರೋಧಿ ಅಲೆಯಿಂದ ಹೊಸತನಕ್ಕೆ ಭಾಷ್ಯವನ್ನ ಬರೆದಿದ್ದಾರೆ ಮತದಾರ. ಡಿಎಂಕೆ ಎಐಎಡಿಎಂಕೆ ಎರಡನೇ ಪಕ್ಷಗಳ ಆಡಳಿತದಿಂದ ಬೇಸತ್ತಿದ್ದ ಮತದಾರರು. ಕರೂರು ಕಾಲ್ತುಳಿತದ ಪ್ರಕರಣದ ಅನುಕಂಪವೇ ವಿಜಯ್ ಹಾದಿಗೆ ಬೂಸ್ಟ್. ಈ ಬಾರಿಯ ಚುನಾವಣೆಯಲ್ಲಿ ವಿಜಯ್ಗೆ ಗೆಲುವು ಸುಲಭವಾಗಿರಲಿಲ್ಲ. ಆದರೆ ವಿಜಯ್ ಮಾಡಿಕೊಂಡಿದ್ದಂತಹ ಪ್ಲಾನ್ ಅವರನ್ನ ಕೈ ಹಿಡಿದಿದೆ. ಹೌದು, ವಿಜಯ್ ಸಿನಿಮಾ ರಂಗದಲ್ಲಿ ಯಶಸ್ವಿ ನಾಯಕರಾಗಿದ್ರು. ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ರು. ವಿಜಯ್ಗೆ ಕೇವಲ ತಮಿಳುನಾಡಿನಲ್ಲಿ ಮಾತ್ರವಲ್ಲ, ವಿಶ್ವದಾದ್ಯಂತ ಅಭಿಮಾನಿಗಳಿದ್ದಾರೆ. ವಿಜಯ್ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೂ ಲಕ್ಷ ಜನ ಸೇರ್ತಾರೆ. ಈ ಸಿನಿಮಾ ಕ್ರೇಜ್ ಮತವಾಗಿ ಬದಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಎಲ್ಲರದ್ದಾಗಿತ್ತು. ತೆರೆಯ ಮೇಲೆ ಮಾಸ್ ಡೈಲಾಗ್ ಅನ್ನ ಹೇಳಿ ವಿಸಿಲ್ ಹಾಕಿಸಿಕೊಳ್ಳುವಷ್ಟು ರಾಜಕಾರಣದಲ್ಲಿ ಓಟನ್ನ ಹಾಕಿಸಿಕೊಳ್ಳೋದು ಸುಲಭವಲ್ಲ ಅನ್ನೋದು ಸ್ವತಃ ವಿಜಯ್ ಅವರಿಗೂ ಗೊತ್ತಿತ್ತು. ಹಾಗಾಗಿ ಅವರು ತಮ್ಮ ಅಭಿಮಾನಿಗಳ ಜೊತೆಗೆ ಜನಪರ ಕಾರ್ಯಕ್ರಮಗಳನ್ನ ಕೊಡೋದಾಗಿ ಭರವಸೆ ಕೊಟ್ಟರು. ಆ ಭರವಸೆಯೇ ಅವರನ್ನ ಇವತ್ತು ಕೈ ಹಿಡಿದಿದೆ. ಬೇರೆ ಕಲಾವಿದರ ಅಭಿಮಾನಿಗಳ ರೀತಿಯಲ್ಲಿ ವಿಜಯ್ ಅಭಿಮಾನಿಗಳಿಲ್ಲ. ಇದು ಕೂಡ ವಿಜಯ್ ಅವರಿಗೆ ಪ್ಲಸ್ ಆಯ್ತು. ರ್ಯಾಲಿಯಲ್ಲಿ ಸೇರ್ತಾ ಇದ್ದಂತಹ ಅಭಿಮಾನಿಗಳು ನಿಜವಾಗಿಯೂ ಕೂಡ ವಿಜಯ್ ಅವರನ್ನ ಆರಾಧಿಸ್ತಾ ಇದ್ರು, ಇವರನ್ನ ಅಭಿಮಾನಿಸ್ತಾ ಇದ್ರು. ಕರೂರು ಕಾಲ್ತುಳಿತದಲ್ಲಿ ಅಷ್ಟೊಂದು ಸಾವು ನೋವಾದ ಮೇಲೂ ಕೂಡ ವಿಜಯ್ ಅವರ ರ್ಯಾಲಿಯಲ್ಲಿ ಜನರೇನು ಕಡಿಮೆ ಸೇರ್ತಿರ್ಲಿಲ್ಲ. ಖಂಡಿತವಾಗಿಯೂ ಕೂಡ ಈ ಅಭಿಮಾನ ಮತವಾಗಿ ಬದಲಾಗುತ್ತೆ ಅನ್ನುವಂತಹ ವಿಶ್ವಾಸ ವಿಜಯ್ ಅವರಿಗಿತ್ತು. ಹಾಗಾಗಿಯೇ ಹಗಲಿರುಳು ರ್ಯಾಲಿಯಲ್ಲಿ ಭಾಗಿಯಾದ್ರು, ಜನರ ಜೊತೆಗೆ ಬೆರೆತರು, ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ತಿರುಗಿದ್ರು. ಸಿನಿಮಾ ಶೈಲಿಯಲ್ಲಿಯೇ ವಿರೋಧಿಗಳ ವಿರುದ್ಧ ಗುಡುಗಿದ್ರು. ಈ ಗುಡುಗೆ ವಿಜಯ್ ಅವರ ಕೈಗೆ ವಿಜಯ ಪತಾಕೆಯನ್ನ ಕೊಟ್ಟಿದೆ. ವಿಜಯ್ ಸ್ಪರ್ಧಿಸೋದಿರಲಿ, ಅವರು ರಾಜಕಾರಣಕ್ಕೆ ಬರಬಾರ್ದು ಅಂತ ಹಲವರು ತಡೆಯೋದಕ್ಕೆ ಯತ್ನಿಸಿದ್ರು. ವಿಜಯ್ ಅವರ ಆಪ್ತರ ಮೂಲಕ ಭಯ ಹುಟ್ಟಿಸುವಂತಹ ಕೆಲಸ ಕೂಡ ಮಾಡಿದ್ರು. ಆದರೆ ವಿಜಯ್ ಯಾವುದಕ್ಕೂ ಬಗ್ಗಲಿಲ್ಲ, ಜಗ್ಗಲಿಲ್ಲ. ಅವರು ಕಂಡಂತಹ ಕನಸು ಸ್ಪಷ್ಟವಾಗಿತ್ತು.
ಗುರಿಯಲ್ಲಿ ನಿಖರತೆ ಇತ್ತು. ಹಾಗಾಗಿಯೇ 100 ಕೋಟಿ ರೂಪಾಯಿಯ ಸಂಭಾವನೆಯ ನಟನೆಗೆ ವಿದಾಯ ಹೇಳಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ರು. ತಮ್ಮ ಸಮಾಜದ ಕಲ್ಪನೆಯನ್ನ ಜನರಲ್ಲಿ ಬಿತ್ತಿದ್ರು. ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಪಕ್ಷದ ಜನವಿರೋಧಿ ನೀತಿಗಳನ್ನ ಮತದಾರರ ಮುಂದಿಟ್ರು. ತಮಿಳುನಾಡು ಮಾದರಿಯ ರಾಜ್ಯವಾಗಬೇಕು ಅಂತ ಹೇಳಿ ಅಬ್ಬರಿಸಿದ್ರು. ವಿಜಯ್ ಮಾತನ್ನ ಮತದಾರರು ನಂಬಿದ್ದಾರೆ. ಆ ನಂಬಿಕೆಯೇ ವಿಜಯ್ ಪಕ್ಷವನ್ನ ಗೆಲ್ಲಿಸಿದೆ. ತಮಿಳುನಾಡಿನಲ್ಲಿ ಶಿವಕಾಶಿ ಪಟಾಕಿ, ವಿಕ್ಟರಿ ವಿಜಯ್ ಸರ್ಕಾರ್, ವೈರಿಗಳ ಪಾಲಿನ ಬೀಸ್ಟ್, ಇನ್ನು ಮುಂದೆ ಲಿಯೋ ದರ್ಬಾರ್. ತಮಿಳುನಾಡು ರಾಜಕೀಯಕ್ಕೆ ಅದರದ್ದೇ ಆದ ಇತಿಹಾಸವಿದೆ. ಹೊಸ ಪಕ್ಷವನ್ನ ಕಟ್ಟಿ ಅಧಿಕಾರ ಹಿಡಿಯೋದು ಸದ್ಯಕ್ಕೆ ಸುಲಭವಾದದ್ದಲ್ಲ. ಅದರಲ್ಲೂ ಸಿನಿಮಾ ರಂಗದಿಂದ ಬಂದು ಅಧಿಕಾರದ ಗದ್ದುಗೆ ಏರೋದು ಅಷ್ಟು ಸಲೀಸೂ ಕೂಡ ಅಲ್ಲ. ಎಂಜಿಆರ್, ಜಯಲಲಿತಾ, ಕರುಣಾನಿಧಿ ಅವರಿಗೆ ರಾಜಕೀಯ ಹಿನ್ನೆಲೆ ಇತ್ತು. ಆದರೆ ವಿಜಯ್ಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇರಲಿಲ್ಲ. ಹಾಗಾಗಿಯೇ ಅನೇಕರು ವಿಜಯ್ ಅವರನ್ನ ಅನುಮಾನದ ದೃಷ್ಟಿಯಿಂದ ನೋಡ್ತಾ ಇದ್ರು. ರ್ಯಾಲಿಯಲ್ಲಿ ಸೇರುವ ಜನರು ವಿಜಯ್ ನೋಡೋದಕ್ಕೆ ಬರ್ತಾರೆ ಹೊರತು ವೋಟ್ ಹಾಕಲ್ಲ ಅಂತ ಹೇಳಿಕೆ ಕೊಟ್ಟರು. ಮತದಾನದ ನಂತರ ವಿಜಯ್ 3ನೇ ಸ್ಥಾನದಲ್ಲಿರ್ತಾರೆ ಅಂತ ಎಕ್ಸಿಟ್ ಪೋಲ್ಗಳು ಕೂಡ ಸಮೀಕ್ಷೆ ನುಡಿದಿದ್ವು. ಬಹುತೇಕ ಎಕ್ಸಿಟ್ ಪೋಲ್ಗಳು ಡಿಎಂಕೆ ಪರವಾಗಿದ್ವು. ಇದೀಗ ಅದೇ ಡಿಎಂಕೆ 3ನೇ ಸ್ಥಾನದಲ್ಲಿ ಬಂದು ಕೂತಿದೆ. ವಿಜಯ್ ಮೊದಲ ಸ್ಥಾನದಲ್ಲಿದ್ದಾರೆ. ವಿಜಯ್ ಮೂಲಕ ಮತ್ತೆ ಇತಿಹಾಸ ಸೃಷ್ಟಿಯಾಗಿದೆ. ಈ ಹಿಂದೆ ತಮಿಳುನಾಡಿನಲ್ಲಿಯೇ ನಟ ಎಂಜಿಆರ್ ಹಾಗೂ ಆಂಧ್ರದಲ್ಲಿ ಎನ್ಟಿಆರ್ ಸ್ವಂತ ಪಕ್ಷವನ್ನ ಕಟ್ಟಿ ಚುನಾವಣೆಯಲ್ಲಿ ಗೆದ್ದು ಸರ್ಕಾರ ರಚಿಸಿದ್ರು. ಅದೇ ಹಾದಿಯಲ್ಲಿಯೇ ದಳಪತಿ ದಾಪುಗಾಲನ್ನಿಟ್ಟಿದ್ದಾರೆ. ಅದರಲ್ಲೂ ಯಶಸ್ಸು ಕಂಡಿದ್ದಾರೆ. ವಿಜಯ್ ಕೇವಲ ಪರದೆಯಲ್ಲಿ ಮಾತ್ರ ಜನನಾಯಕನಲ್ಲ, ನಿಜ ಜೀವನದಲ್ಲೂ ಕೂಡ ಜನರ ನಾಯಕನೇ ಅನ್ನುವುದನ್ನ ಸಾಬೀತುಪಡಿಸಿದ್ದಾರೆ. ವಿಜಯ್ ಅವರ ಗೆಲುವನ್ನ ನಾನಾ ಕೋನಗಳಲ್ಲಿ ವಿಶ್ಲೇಷಣೆ ಮಾಡಲಾಗ್ತಿದೆ. ಆ ಕೋನಗಳು ಏನೇ ಇರಲಿ, ವಿಜಯ್ ಮೇಲಿನ ಜನರ ನಂಬಿಕೆ ಗೆಲ್ಲುವಂತೆ ಮಾಡಿದೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.